ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಹು ನಿರೀಕ್ಷಿತ ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಐಟಿ ಸಿಟಿ ಬೆಂಗಳೂರಿಂದ ಮುತ್ತಿನ ನಗರಿ ಅಂತ ಕರೆಯಲ್ಪಡುವ ಹೈದರಾಬಾದ್ ನಡುವೆ ಸುಮಾರು 12 ಲೇನ್ ಎಕ್ಸ್ಪ್ರೆಸ್ ವೇ ಪ್ಲಾನ್ ಇದು. ಮುಂದಿನ ದಿನಗಳಲ್ಲಿ ಇದು ದಕ್ಷಿಣ ಭಾರತದಲ್ಲೇ ಗೇಮ್ ಚೇಂಜರ್ ವೇ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಆರ್ಥಿಕವಾಗಿ ಮತ್ತು ರಾಜಕೀಯವಾಗೂ ಕೂಡ ಸಾಕಷ್ಟು ಮಹತ್ವ ಪಡ್ಕೊಳ್ತಿದೆ. ಹಾಗಾದರೆ ಯಾವುದು ಈ ಹೊಸ ಎಕ್ಸ್ಪ್ರೆಸ್ ವೇ? ಈ ಮಾರ್ಗ ತುಂಬ ಕ್ರೂಷಿಯಲ್ ಅಂತ ಕರೆಸ್ಕೊಳ್ತಿರೋದು ಯಾಕೆ? 2 ರಾಜ್ಯಗಳಿಗಿಂತ ಹೆಚ್ಚಾಗಿ ನಾಯ್ಡು ಅವರ ರಾಜ್ಯಕ್ಕೆ ಅಂದರೆ ಆಂಧ್ರಕ್ಕೆ ಇದು ಇನ್ನೂ ದೊಡ್ಡ ಅಡ್ವಾಂಟೇಜ್ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ವೇ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯಕ್ಕೆ ಈ ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ಚತುಷ್ಪಥ ಹೆದ್ದಾರಿ ಅಂದರೆ 4 ಲೇನ್ ಹೆದ್ದಾರಿ ಮಾತ್ರ ಇದೆ. ಆದರೆ ಆನೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಥರ ಈ ದೊಡ್ಡ ನಗರಗಳಿಗೆ ಅದು ಸಾಕಾಗಲ್ಲ. ಫ್ಯೂಚರಿಸ್ಟಿಕ್ ಆಗಿ ನೋಡಿದಾಗ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ರಸ್ತೆಗಳು ಬೇಕಾಗತ್ತೆ. ನೀವು ಚಿತ್ರದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಬೆಂಗಳೂರು ಹೈದರಾಬಾದ್ ಹೈವೇ ಬರ್ತಾ ಇದ್ದಿದ್ದು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಸಂಪರ್ಕ ಕಲ್ಪಿಸೋ ರಸ್ತೆ. ದೇಶದ ಬ್ಯುಸಿಯೆಸ್ಟ್ ಮಾರ್ಗ ಅಂತ ಕರೆಸ್ಕೊಳ್ಳುತ್ತೆ. ತಮಿಳುನಾಡಿನಿಂದ ಶುರುವಾಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ದಿಲ್ಲಿ, ಪಂಜಾಬ್ ಹೀಗೆ ದೇಶದ ಪ್ರಮುಖ ರಾಜ್ಯಗಳು ಈ ಹೆದ್ದಾರಿಗೆ ನದಿಗೆ ಉಪನದಿಗಳು ಸೇರೋ ರೀತಿಯಲ್ಲಿ ಸೇರ್ಕೊಳ್ತಾ ಹೋಗ್ತವೆ. ಅದರಲ್ಲೂ ಈ ಕೇರಳ, ತಮಿಳುನಾಡಿಗೆ ಆಮದು ರಫ್ತು ಅನ್ನೋ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಂಕರ್ಗಳು, ಲಾರಿಗಳು ಓಡಾಡ್ತವೆ. ಹೀಗಾಗಿ ಇಲ್ಲಿ ಇವತ್ತಿಗೂ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಸೊ ಇದನ್ನು ಹೋಗಲಾಡಿಸಬೇಕು ಅಂತ ಮುಂಚೆ 6 ಲೇನ್ ಮಾಡಬೇಕು ಅನ್ನೋ ಕೂಗು ಕೇಳಿಬರ್ತಾ ಇತ್ತು. ಇದನ್ನು ಮಾಡಿಬಿಟ್ರೆ ರಸ್ತೆ ಸಂಪರ್ಕ ಕೂಡ ಚೆನ್ನಾಗಾಗುತ್ತೆ, ಮೇಲಾಗಿ ಟ್ರಾಫಿಕ್ ಸಮಸ್ಯೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಸ್ನೇಹಿತರೆ, ನೀವು ಕೂಡ ಸಾಕಷ್ಟು ಮೀಮ್ಸಲ್ಲಿ ನೋಡಿರ್ಬೋದು. ಹೈದರಾಬಾದ್ ಮತ್ತು ಬೆಂಗಳೂರು ಹೈವೇಗಳಲ್ಲಿ ಸಂಜೆ ಆಯಿತು ಅಂದರೆ ಸಾಕು, 2 ನಗರಗಳ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ಗಳು ಜೇನಿನ ಗೂಡಿನ ಥರ ಆಗಿಬಿಟ್ಟಿರ್ತವೆ. ಕಿಲೋಮೀಟರ್ ಗಟ್ಟಲೆ ಇರುವೆಗಳ ಥರ ಕ್ಯೂ ಇರುತ್ತೆ. ಹೀಗಾಗಿನೇ 2022ರಲ್ಲಿ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ ತೋರಿಸಿದ್ರು. ಸದ್ಯಕ್ಕಿರೋ 4 ಲೇನ್ ಹೈವೇಯನ್ನು 6 ಲೇನ್ ಮಾಡಬೇಕು, ಇದರಿಂದ 3 ರಾಜ್ಯಗಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಬಹಳ ವಕಾಲತ್ತು ಮಾಡಿದ್ರು. ಅಷ್ಟೇ ಅಲ್ಲ, ಸುಮಾರು 4,750 ಕೋಟಿ ರೂಪಾಯಿ ಖರ್ಚಲ್ಲಿ ಇದನ್ನು ಮಾಡಬೇಕು ಅಂತ ಕೂಡ ಅಂದಾಜು ಮಾಡಲಾಗಿತ್ತು. ಆದರೆ ಈಗ ಆ 6 ಲೇನ್ ಪ್ರಸ್ತಾಪ ಕೂಡ ಓಲ್ಡ್ ಆಗ್ತಾ ಇದೆ. ದೇಶದಲ್ಲಿ ಎಕ್ಸ್ಪ್ರೆಸ್ ವೇಗಳು ನಿರ್ಮಾಣವಾಗ್ತಿರೋದ್ರಿಂದ ಇದನ್ನು 12 ಲೇನ್ನ ಎಕ್ಸ್ಪ್ರೆಸ್ ವೇ ಮಾಡಬೇಕು ಅಂತ ಸರ್ಕಾರ ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಅಪ್ರೂವಲ್ ಕೂಡ ಕೊಟ್ಟಿದ್ದು, ಬಜೆಟ್ನಲ್ಲಿ ಅನೌನ್ಸ್ ಕೂಡ ಮಾಡಲಾಗಿದೆ. 12 ಲೇನ್ ಎಕ್ಸ್ಪ್ರೆಸ್ ವೇ ಎಲ್ಲೆಲ್ಲಿ ಹಾದು ಹೋಗುತ್ತೆ? ಇದು 3 ರಾಜ್ಯಗಳನ್ನು ಸಂಪರ್ಕ ಮಾಡುತ್ತೆ. ಕರ್ನಾಟಕದಿಂದ ಆರಂಭವಾಗಿ ಆಂಧ್ರ ಪ್ರದೇಶವನ್ನು ದಾಟಿ ತೆಲಂಗಾಣದಲ್ಲಿ ಅಂತ್ಯ ಆಗುತ್ತೆ. ಈ ಎಕ್ಸ್ಪ್ರೆಸ್ ವೇ ಹೇಳ್ತಿರೋದು 12 ಲೇನ್ದು. ಉಳಿದ ಕಡೆ ಮಾಮೂಲಿ ಅದು ಚಿಕ್ಕ ರಸ್ತೆನೇ ಕಂಟಿನ್ಯೂ ಆಗುತ್ತೆ. 4 ಲೇನ್ 6 ಲೇನ್ ಹೀಗೆ ಕಂಟಿನ್ಯೂ ಆಗುತ್ತೆ. ಈ ಸ್ಟ್ರೆಚ್ನಲ್ಲಿ 12 ಲೇನ್ ಬರುತ್ತೆ. ಕರ್ನಾಟಕದಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರವನ್ನು ದಾಟಿ ಆಂಧ್ರದ ರಾಯಲಸೀಮಾಗೆ ಎಂಟ್ರಿ ಆಗುತ್ತೆ. ಅಲ್ಲಿ ಅನಂತಪುರ, ಕರ್ನೂಲುಗಳನ್ನು ಹಾದು ಹೋಗಿ ಹೈದರಾಬಾದ್ನಲ್ಲಿ ಸ್ಟಾಪ್ ಆಗುತ್ತೆ. ಲಾಭ ಏನು? ಈಗ ಮೇನ್ ವಿಚಾರಕ್ಕೆ ಬರೋಣ. ಈ ಉದ್ದೇಶಿತ ಎಕ್ಸ್ಪ್ರೆಸ್ ವೇನಿಂದ ಸಾಕಷ್ಟು ರೀತಿಯ ಲಾಭ ಇದೆ. ಮೊದಲನೇದು, ಪ್ರಯಾಣದ ಅವಧಿ ಅರ್ಧಕ್ಕರ್ಧ ಡೌನ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಯಾಕಂದರೆ ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ 570 ಕಿಲೋಮೀಟರ್ ಇದೆ. ಈ ಮುಂಚೆ ದ್ವಿಪಥ ಇದ್ದಾಗ 11 ಗಂಟೆ ಟೈಮ್ ಬೇಕಾಗಿತ್ತು. ಅದನ್ನು ಚತುಷ್ಪಥ ಮಾಡಿದ ಮೇಲೆ 8ರಿಂದ 9 ಗಂಟೆ ಮಿನಿಮಮ್ ಆಗ್ತಾ ಇದೆ. 6 ಲೇನ್ ಮಾಡಿದ್ರೆ 6ರಿಂದ 7ಕ್ಕೆ ಇಳಿಬೋದು ಅಂತ ಹೇಳಲಾಗಿತ್ತು. ಆದರೆ ಈಗ 12 ಲೈನ್ ಎಕ್ಸ್ಪ್ರೆಸ್ ವೇನೇ ನಿರ್ಮಾಣ ಮಾಡೋಕ್ಕೆ ಪ್ಲಾನ್ ಮಾಡಿರೋದ್ರಿಂದ ಹೈದರಾಬಾದ್ ಬೆಂಗಳೂರಿನ ಪ್ರಯಾಣ ಕೇವಲ 4ರಿಂದ 5 ಗಂಟೆಗೆ ಇಳಿಬೋದು ಅಂತ ಅಂದಾಜು ಮಾಡಲಾಗಿದೆ. ಬಹುಶಃ ಇದು ಹೆಚ್ಚು ಕಮ್ಮಿ ವಿಮಾನ ಪ್ರಯಾಣದಷ್ಟೇ ಟೈಮ್ ಆಗ್ಬೋದು. ಯಾಕಂದರೆ ಸದ್ಯಕ್ಕೆ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ರೈಲಿನ ಪ್ರಯಾಣ ತಗೊಂಡ್ರೆ 11ರಿಂದ 13 ಗಂಟೆ ಬೇಕು. ಅದೇ ಫ್ಲೈಟ್ನಲ್ಲಿ ಹೋಗ್ತೀವಿ ಅಂದರೆ 1 ಗಂಟೆಗೆಲ್ಲ ಹೈದರಾಬಾದ್ ರೀಚ್ ಆಗ್ಬೋದು. ಆದರೆ ಫ್ಲೈಟಲ್ಲಿ ಹೋಗಬೇಕು ಅಂದರೆ ಬೆಂಗಳೂರಿಂದ ದೇವನಹಳ್ಳಿಗೆ ಹೋಗೋಕ್ಕೆ ಮಿನಿಮಮ್ 1 ಗಂಟೆ ಬೇಕು. ಆಮೇಲೆ ಅಲ್ಲಿ ಚೆಕ್ ಇನ್ ಆಗೋದು, ಕಾಯೋದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 2ರಿಂದ 3 ಗಂಟೆ ಅಲ್ಲೇ ಹಿಡಿದು ಬಿಡುತ್ತೆ. ಸೇಮ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರೋಕ್ಕೂ ಇದೇ ರೀತಿ ಆಗುತ್ತೆ. ಹೀಗಾಗಿ 4-5 ಗಂಟೆಗೆ ಬೈ ರೋಡೇ ಹೋಗ್ಲಿಕ್ಕೆ ಸಾಧ್ಯ ಆದರೆ ಆಲ್ಮೋಸ್ಟ್ ವಿಮಾನದ ಅವಧಿನೇ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ಹೈದರಾಬಾದ್ ಮತ್ತು ಬೆಂಗಳೂರಿನ ನಡುವೆ ದಿನನಿತ್ಯ ಸಂಚಾರ ಮಾಡೋ ಸಾವಿರಾರು ಪ್ರಯಾಣಿಕರಿಗೆ ಇದರಿಂದ ಬಹಳ ದೊಡ್ಡ
ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಆರ್ಥಿಕತೆಗೆ ಬಿಗ್ ಬೂಸ್ಟ್. ಎಸ್, ವ್ಯಾಪಾರ ಮತ್ತು ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಹೈದರಾಬಾದ್ ಮತ್ತು ಬೆಂಗಳೂರು ಸದ್ಯ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರೋ ಟೆಕ್ ಹಬ್ಗಳು, IT ಹಬ್ಗಳು. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೂಮ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಏರೋಸ್ಪೇಸ್, ಟೆಕ್ಸ್ಟೈಲ್, ಆಟೋಮೊಬೈಲ್ ಕ್ಷೇತ್ರಗಳು ಬೆಳೀತಾ ಇವೆ. ಹೈದರಾಬಾದ್ನಲ್ಲೂ ಕೂಡ ಆಟೋಮೊಬೈಲ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್, IT ಮುಂತಾದ ಕ್ಷೇತ್ರಗಳು ಬೂಮ್ ಆಗ್ತಿವೆ. ಸೊ ಎರಡು ಕೂಡ ಬೃಹತ್ ಕೈಗಾರಿಕಾ ನಗರಗಳಾಗ್ತಿರೋದ್ರಿಂದ ಜನಸಂಖ್ಯೆ, ವ್ಯಾಪಾರೋದ್ಯಮ ಕೂಡ ಜಾಸ್ತಿ ಇರೋದ್ರಿಂದ ಈ ನಗರಗಳ ಕನೆಕ್ಟಿವಿಟಿ ಇಂಪ್ರೂವ್ ಆದರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ. ಇದರಿಂದ ದೇಶದ ಆಂತರಿಕ ವ್ಯಾಪಾರೋದ್ಯಮ ಮತ್ತು ದೇಶದ ಆಮದು ರಫ್ತಿಗೆ ಉತ್ತೇಜನ ಸಿಗುತ್ತೆ. ಆಗಲೇ ಹೇಳಿದ ಹಾಗೆ ಈ ಉದ್ದೇಶಿತ ಎಕ್ಸ್ಪ್ರೆಸ್ ವೇ ರಾಷ್ಟ್ರೀಯ ಹೆದ್ದಾರಿ ಕೂಡ ಹೌದು. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕನೆಕ್ಟಿವಿಟಿ ಕೊಡುತ್ತೆ. ಹೊರ ದೇಶಗಳಿಗೂ ಇಲ್ಲಿಂದ ರಫ್ತು ಮಾಡೋಕೆ, ಹಾಗೆ ಅಲ್ಲಿಂದ ಇಲ್ಲಿಗೆ ಸರಕು ಸೇವೆಗಳನ್ನು ಬೇಗ ಆಮದು ಮಾಡ್ಕೋಬೇಕು ಅಂದ್ರೂ ಕೂಡ ಸಹಕಾರಿಯಾಗುತ್ತೆ. ಇನ್ನು ಮನೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹೈದರಾಬಾದ್ ಬೆಂಗಳೂರು ನಡುವೆ ಆರ್ಥಿಕ ಕಾರಿಡಾರ್ ಅನ್ನು ಕೂಡ ಘೋಷಣೆ ಮಾಡಿದೆ. ಅಲ್ಲೇ ಈ ಹೈದರಾಬಾದ್ ಬೆಂಗಳೂರು ಪ್ರದೇಶ ಒಂದು ಕಡೆ ಚೆನ್ನೈ, ಮತ್ತೊಂದು ಕಡೆ ವಿಶಾಖಪಟ್ಟಣಂ, ಮತ್ತೊಂದು ಕಡೆ ಪುಣೆ, ಮುಂಬೈಗಳನ್ನ ಕೂಡ ಹೊಂದಿರೋದ್ರಿಂದ ಎಕನಾಮಿಕ್ ಹಬ್ ಆಗೋಕ್ಕೂ ಕೂಡ ಇಡೀ ಏರಿಯಾಗೆ ಅವಕಾಶ ಸಿಗುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಈ ಎಕ್ಸ್ಪ್ರೆಸ್ ವೇ ಸಾಕಷ್ಟು ಹಿಂದುಳಿದ ಪ್ರದೇಶಗಳನ್ನ ಹಾದು ಹೋಗುತ್ತೆ. ಕರ್ನಾಟಕದ ಚಿಕ್ಕಬಳ್ಳಾಪುರ, ಆಂಧ್ರದ ರಾಯಲಸೀಮಾ ರೀಜನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆ ಇಲ್ಲ. ಸೊ ಹೀಗಾಗಿ ಇಲ್ಲಿ ಸಂಪರ್ಕ ಚೆನ್ನಾಗಾದ್ರೆ ಆರ್ಥಿಕ ಚಟುವಟಿಕೆಗಳು ಇಲ್ಲೂ ಕೂಡ ಗರಿಗೆದರಬಹುದು. ಇದರಿಂದ ಆರ್ಥಿಕತೆಗೆ ದೊಡ್ಡ ಲಾಭ ಆಗ್ಬೋದು. ಆಂಧ್ರಕ್ಕೆ ಬಂಪರ್. ಹೊಸ ಎಕ್ಸ್ಪ್ರೆಸ್ ವೇನಿಂದ ಕರ್ನಾಟಕ, ತೆಲಂಗಾಣ ಮಾತ್ರವಲ್ಲ, ದೊಡ್ಡದಾಗಿ ಆಂಧ್ರಕ್ಕೆ ಲಾಭ ಆಗೋ ನಿರೀಕ್ಷೆ ಇದೆ. ಯಾಕಂದ್ರೆ ಈ ಎಕ್ಸ್ಪ್ರೆಸ್ ವೇನ ಹೆಚ್ಚಿನ ಭಾಗ ಆಂಧ್ರದಲ್ಲಿ ಹರಿದು ಹೋಗುತ್ತೆ. ಅಲ್ಲಿ 250ರಿಂದ 260 ಕಿಲೋಮೀಟರ್ ಹರಿದು ಹೋಗುತ್ತೆ. ಅಂದುಕೊಂಡಂತೆ ಸಾಧ್ಯ ಆಗಿಬಿಟ್ರೆ ಇದು ಈ ರಾಯಲಸೀಮಾ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರಬಹುದು. ನಿಮ್ಗೆ ಗೊತ್ತಿರಲಿ, ಈ ರಾಯಲಸೀಮಾ ಭಾಗ ಆಂಧ್ರದಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ವಿಪರೀತ ರೌಡಿಸಂ ಮತ್ತು ಗುಂಪುಗಾರಿಕೆ ಇರೋ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿಗೂ ಅಲ್ಲಿ ಸರಿಯಾದ ಕೈಗಾರಿಕೆಗಳಿಲ್ಲ. ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ಈ ಪ್ರದೇಶ ಹಿಂದುಳಿದಿದೆ. ಈಗೀಗಷ್ಟೇ ಇದರ ಕಡೆ ಗಮನ ಕೊಡ್ತಾ ಇದ್ದಾರೆ. ಕೈಗಾರಿಕೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವನ್ನು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕೆ ಪ್ಲಾನ್ ನಡೀತಾ ಇದೆ. ಸೊ ಇಂಥ ಟೈಮ್ನಲ್ಲಿ ಒಳ್ಳೆ ರೋಡ್ ಕನೆಕ್ಟಿವಿಟಿ ಕೂಡ ಸಿಕ್ಕಿಬಿಟ್ರೆ ರಾಯಲಸೀಮಾದ ನಸೀಬೆ ಚೇಂಜ್ ಆಗ್ಬೋದು. ಅದರಲ್ಲೂ ಇದು ಎರಡು ಬೃಹತ್ ನಗರಗಳ ಮಧ್ಯ ಬರೋದ್ರಿಂದ ಆರ್ಥಿಕ ಚಟುವಟಿಕೆ ಗರಿಗೆದರಿ, ಫ್ಯಾಕ್ಟ್ರಿಗಳು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ನಿರ್ಮಾಣ ಆಗಿಬಿಟ್ರೆ ಇಲ್ಲಿನ ಜನ ಕೂಡ ಉದ್ಯೋಗಕ್ಕೆ ಬೇರೆ ಕಡೆ ಹೋಗೋ ತಪ್ಪತ್ತೆ. ಅದಕ್ಕೆ ಸರಿಯಾಗಿ ಈಗ ಚಂದ್ರಬಾಬು ನಾಯ್ಡು ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಭಾರತದ ಮೊದಲ CEO ಚೀಫ್ ಮಿನಿಸ್ಟರ್ ಅಂತ ಇವ್ರನ್ನ ಕರೆಯೋದುಂಟು. ಯಾಕಂದ್ರೆ ರಸ್ತೆ, ಕೈಗಾರಿಕೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆಲ್ಲ ಇವರು ಮೊದಲ ಅವಧಿಯಲ್ಲಿ ಹಿಂದೆ CM ಆಗಿದ್ದಾಗಲೆಲ್ಲ ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ಇವರಿಗೊಂದು ಆ ಕ್ರೆಡಿಟ್ ಕೊಡಲಾಗತ್ತೆ. ಅದರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಇವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಬಿಸ್ನೆಸ್ ಮೆನ್ ಕೂಡ ಹೌದು. ಇವ್ರ ಫ್ಯಾಮಿಲಿ ಬಿಸ್ನೆಸ್ ಕೂಡ ಇದೆ. ಈ ಹೆರಿಟೇಜ್ ಎಲ್ಲ ಇದೆಯಲ್ಲ, ಫುಡ್ಸ್, ಅದೆಲ್ಲ ಇವ್ರ ಫ್ಯಾಮಿಲಿದೆ ಬರುತ್ತೆ. ಸೊ ಸ್ವಲ್ಪ ಈ ಪ್ರೋ ಮಾಡರ್ನೈಸೇಷನ್ CM ಅಂತ ಇವ್ರನ್ನ ಕರೆಯಲಾಗುತ್ತೆ. ಜೊತೆಗೆ ಈಗ ನಾಯ್ಡು ಬರೀ CM ಮಾತ್ರ ಅಲ್ಲ, ಕೇಂದ್ರದ NDA ಸರ್ಕಾರಕ್ಕೆ ಮೋದಿ 3.0ಗೆ 2 ಊರುಗೋಲುಗಳಲ್ಲಿ ನಿತೀಶ್ ಜೊತೆ ಇವರು ಕೂಡ ಇನ್ನೊಂದು ಊರುಗೋಲು. ಹಾಗಾಗಿ ಅನುದಾನದ ವಿಚಾರದಲ್ಲಿ ಇದೇ ಅಡ್ವಾಂಟೇಜ್ ಬಳಸಿಕೊಂಡು ಹೆಚ್ಚೆಚ್ಚು ಆಂಧ್ರಕ್ಕೆ ಅವರು ಪಾಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಎಲ್ಲ ಅಂದ್ಕೊಂಡಂತಾದ್ರೆ ಈ 12 ಲೇನ್ನ ಹೈವೇ ಇಲ್ಲಿ 250 ಕಿಲೋಮೀಟರ್ ಆಂಧ್ರದಲ್ಲೂ ಕೂಡ ಹರಿದು ಹೋದ್ರೆ ಬೆಂಗಳೂರು ಒಂದು ಕಡೆ, ಇನ್ನೊಂದು ಕಡೆ ಹೈದರಾಬಾದ್, ಮಧ್ಯದಲ್ಲಿ ಇಷ್ಟು ವಿಶಾಲವಾದ ಸ್ಟ್ರೆಚ್, ಅದರಲ್ಲಿ ದೊಡ್ಡ ಭಾಗ ಆಂಧ್ರ. ಸೊ ಆ ಹೈವೇಯ ಅಕ್ಕಪಕ್ಕ ಉದ್ದಕ್ಕೂ ಆರ್ಥಿಕ ಚಟುವಟಿಕೆ ಬೂಮ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ಹೈದರಾಬಾದ್ನ ಒಂದಷ್ಟು ಪ್ರಭಾವಳಿ, ಆ ಬೆಳಕು ಇಲ್ಲೂ ಬಿದ್ದು ಅಲ್ಲೂ ಕೂಡ ಬೆಳಕು ಬಗ್ಗಂತ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಪೊಲಿಟಿಕಲಿ ಕೂಡ ನಾಯ್ಡುಗೆ ಇಂಪಾರ್ಟೆಂಟ್ ಜಾಗ ಅದು. ರೆಡ್ಡಿ ಕಮ್ಯುನಿಟಿಯ ಪ್ರಭಾವ ಜಾಸ್ತಿ ಇರೋ ಭಾಗ. ರಾಜಶೇಖರ್ ರೆಡ್ಡಿ ಅಂದರೆ ಜಗನ್ ಅವರ ಅಪ್ಪನ ಕಾಲದಿಂದಲೂ ಅವರ ಕುಟುಂಬಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. 2019 ಚುನಾವಣೆಯಲ್ಲಿ ಈ ಭಾಗದ 52 ಸೀಟ್ಗಳ ಪೈಕಿ 49 ಜಗನ್ರ ಪಾರ್ಟಿ ಗೆದ್ದಿತ್ತು. ಈ ಸಲದನ್ನ TDP ರಿಪೀಟ್ ಮಾಡಿದೆ. ಅಂದರೆ ಇವರು 49 ಸೀಟ್ ಗೆದ್ದಿದ್ದಾರೆ. ಹೀಗಾಗಿ ಅಲ್ಲಿನ ಜನ TDPಯೊಂದಿಗೆ ಉಳ್ಕೋಬೇಕು ಅಂದ್ರೂ ಕೂಡ ಅಲ್ಲೇನೋ ದೊಡ್ಡದು ಮಾಡಿ ತೋರಿಸಬೇಕಾಗಿರೋದು ನಾಯ್ಡುಗೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಕರ್ನೂಲನ್ನ ಕೂಡ ರಾಜಧಾನಿ ಮಾಡೋದಿಲ್ಲ, ಸಪರೇಟ್ ಆಗಿ ಅಮರಾವತಿನ ರಾಜಧಾನಿ ಅಂತ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಆ ಪಟ್ಟ ಕೂಡ ಅವ್ರಿಗೆ ಹೋಗಿದೆ. ಹೀಗಾಗಿ ಆ ಭಾಗದ ಜನರನ್ನ ಖುಷಿ ಪಡಿಸ್ಲಿಕ್ಕೆ ಇದೊಂದು ಒಳ್ಳೆಯ ಆಫರ್ ಆಗುತ್ತೆ ನಾಯ್ಡು ಕಡೆಯಿಂದ. ಹೀಗಾಗಿ ಆಂಧ್ರಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್, ನಾಯ್ಡುಗೂ ಕೂಡ ತುಂಬ ಇಂಪಾರ್ಟೆಂಟ್ ಈ ಎಕ್ಸ್ಪ್ರೆಸ್ ವೇ, 12 ಲೇನ್ ಎಕ್ಸ್ಪ್ರೆಸ್ ವೇ.